ಹಾಯ್ ಹಲೋ ನಮಸ್ಕಾರ ಎಜುಕೇಷನ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ತರಗತಿಗಳ ಸೆಕೆಂಡ್ PUC ಇತಿಹಾಸ ಕ್ವಶನ್ ಪೇಪರ್ 2026 ಬರುವ ಚಾನ್ಸ್ ಜಾಸ್ತಿ ಇದೆ. ಇವಾಗ ಕ್ವಶನ್ಗಳನ್ನು ಎಲ್ಲಿ ವಿಡಿಯೋ ಸ್ಕಿಪ್ ಮಾಡೋದ ಪೂರ್ತಿ ಏನು ಮಟ್ಟ ನೋಡ್ರಿ. ಈಗ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಇತಿಹಾಸ ಕ್ವಶನ್ ಪೇಪರ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳು ಬರ್ತಾವ. ಆ ಕಾರಣದಿಂದ ಇವತ್ತು ಕ್ವಶನ್ ಮತ್ತು ಆನ್ಸರ್ಗಳನ್ನು ನೋಡೋಣ. ಆನ್ಸರ್ಗಳನ್ನು ವಿಡಿಯೋ ಎಂಡದಲ್ಲಿ ನಾನು ಕೊಟ್ಟಿರ್ತೀನಿ, ಅಲ್ಲಿ ನೋಡ್ರಿ. ಫಸ್ಟ್ ನೋಡ್ರಿ, ಭಾಗ 1 ಉತ್ಖನನ ಎಂದರೇನು. ಫಸ್ಟ್ ಉತ್ಖನನ ಎಂದರೇನು. ಉತ್ಖನನ ಎಂದರೆ ಮೂಲಾಧಾರಗಳನ್ನು ಹೊರತೆಗೆಯಲು ಕೊಳ್ಳಬಹುದಾದ ವೈಜ್ಞಾನಿಕ ಭೂ ಅಗತ್ಯವನ್ನು ಮೂಲಾಧಾರ ಎಂದು ಕರೆಯುವರು. ಸೆಕೆಂಡ್ ಒನ್, ಆರ್ಯ ಎಂಬ ಪದದ ಅರ್ಥವೇನು. ಆರ್ಯ ಎಂಬ ಪದದ ಅರ್ಥ ಎಂದರೆ ಕುಲೀನ ಎಂದರ್ಥ ರೀ. ಥರ್ಡ್ ಒನ್, ಶಿವಾಜಿ ಮತ್ತು ಜಯಸಿಂಗ್ ರವರ ನಡುವೆ ಆದ ಒಪ್ಪಂದ ಯಾವುದಾಗಿರ್ತದೆ. ಪಂಢರಾಪುರ ಒಪ್ಪಂದ ಆಗಿರ್ತದ. ಪಂಢರಾಪುರದ ಒಪ್ಪಂದ ಆಗಿರ್ತದ. ತದನಂತರ ನೋಡ್ರಿ, ಫೋರ್ತ್ ಒನ್ ರೀ, ಪುರಂದರ ಒಪ್ಪಂದ. ಶಿವಾಜಿ ಮತ್ತು ಜಯಸಿಂಗ್ ನಡುವೆ ಯಾವ ಪುರಂದರ ಒಪ್ಪಂದ ಆಗಿರ್ತದ. ಇಲ್ಲಿ ಏನಾಗಿರ್ತದೆ, ಪುರಂದರ ಒಪ್ಪಂದ ಈ ಸರಿಯಾದ ಉತ್ತರ ಆಗಿರ್ತದೆ. ಇಲ್ಲಿ ಪುರಂದರ ಒಪ್ಪಂದ ಈ ಸರಿಯಾದ ಉತ್ತರ. ಸರಿಯಾದ ಉತ್ತರ ಈ ಪುರಂದರ ಒಪ್ಪಂದ ಆಗ್ತದೆ. ಫೋರ್ತ್ ಒನ್, ಶಕ್ತಿ ವಿಶಿಷ್ಟ ದೈವ ಸಿದ್ಧಾಂತ ಪ್ರತಿಪಾದಕರು ಯಾರು ಅಂತ ಕೇಳ್ಯಾರ. ಯಾರಂದ್ರ ಬಸವೇಶ್ವರರು. ಯಾರ್ರಿ, ಬಸವೇಶ್ವರರು ಸರಿಯಾದ ಉತ್ತರ. ಫಿಫ್ತ್ ಒನ್, ಆಲೂರು ವೆಂಕಟರಾಯ ಪ್ರಸಿದ್ಧ ಕೃತಿ ಯಾವುದು. ಆಲೂರು ವೆಂಕಟರಾಯ ಗತಕಾಲದ ವೈಭವ. ಆಲೂರು ವೆಂಕಟ ಬಿಟ್ಟ ಸ್ಥಳ ನೋಡ್ರಿ, ಕೊಟ್ಟಿರುವ ಬಿಟ್ಟ ಸ್ಥಳನ ಆರಿಸಿ ಬರೆಯಿರಿ ಅಂತ ಹೇಳಿದ್ರೆ. ಫಸ್ಟ್ ನೋಡ್ರಿ, ಪ್ರಥಮ ವೇದ ಯಾವುದಂದ್ರ ಪ್ರಥಮ ವೇದ ಋಗ್ವೇದ. ಋಗ್ವೇದ. 7ನೇ ಮದರ್ ಕಾಲೇಜುಗಳನ್ನ ಬೀದರ್ನ ಕಟ್ಟಿಸ್ತಾರೆ. ಯಾರ್ರಿ, ಮೊಹಮ್ಮದ್ ಗಬಾನ್ ಕಟ್ಟಿಸ್ತಾನ. ತದನಂತರ 8 ಪಲ್ಲವರ ರಾಜಧಾನಿ ಯಾವುದು. ಕಂಚಿ. ಪಲ್ಲವರ ರಾಜಧಾನಿ ಯಾವ್ದಾಗ್ತದ, ಕಂಚಿ ಆಗ್ತದ. ತದನಂತರ ಸಿಖರ ಧರ್ಮದ ಪವಿತ್ರ ಗ್ರಂಥ ಆದ ಗುರು ಗ್ರಂಥ ಸಾಹೇಬ. ತದನಂತರ 10 ಡ್ಯಾಶ್ ಆರ್ಯರ ಸಮಾಜ ಸ್ಥಾಪಕ. ದಯಾನಂದ ಸರಸ್ವತಿ ಆರ್ಯರ ಸಮಾಜದ ಸ್ಥಾಪಕರು ಆಕಾರ. ತದನಂತರ ಹೊಂದಿಸಿ ಬರೆಯಿರಿ ನೋಡೋಣ ಸ್ನೇಹಿತರೆ, ಹೊಂದಿಸಿ ಬರೆಯಿರಿ. ಫಸ್ಟ್ ಒನ್ ಹಾಲ. ಸೆಕೆಂಡ್ ಒನ್ ಚಿಕ್ಕದೇವರಾಯ ಒಡೆಯ. ಥರ್ಡ್ ಒನ್ ರಮಾನಂದರು. ಫೋರ್ತ್ ಒನ್ ಕಾರ್ನ್ ವಾಲಿಸ್. ಫಿಫ್ತ್ ಒನ್ ಲಾಲಾ ಲಜಪತ್ ರಾಯ್. ಸರಿಯಾದ ಉತ್ತರ ನೋಡ್ರಿ, ಇಲ್ಲಿ ಹಾಲ. ಇವ್ರದಾಗ ಗಾತ ಸಪ್ತಮಿ ಹಾಲ. ಹೌದಾ. ಚಿಕ್ಕರಾಯ ಒಡೆಯರ್ ಅವ್ರದ ನವಕೋಟಿ ನಾರಾಯಣ. ರಮಾನಂದರ ಯಾವ್ದ, ರಮಾನಂದರ ತ್ರಿವಿಕ್ರಮ ನಾಯಕ ಆಗ್ತದ. ಅದೇ ರೀತಿ ಇಲ್ಲಿ ರಮಾನಂದರ. ಕಾರ್ನ್ ವಾಲಿಸ್ ಯಾವುದಕ್ಕ, ಕಾಯಂ ಜಮೀನ್ದಾರ ಪದ್ಧತಿ ಕಾರ್ನ್ ವಾಲಿಸ್ ಆಗ್ತದ. ಲಾಲಾ ಲಜಪತ್ ರಾಯ್ ಇವ್ರದ್ದು ಯಾರಾಕೈತಿ ಅಂದ್ರ ಪ್ರಯಾಗ ಆಗ್ತದ. ಸರಿಯಾದ ಉತ್ತರ ನೋಡ್ಕೋರಿ. ತದನಂತರ ಮೆಹಂಜೋದಾರ್ ಪದದ ಅರ್ಥನು ಒಂದು ವಾಕ್ಯದಲ್ಲಿ. ಮೆಹಂಜೋದಾರರು ಪದದ ಅರ್ಥವನ್ನು ಬರೆಯಿರಿ ಅಂತ. ಫಸ್ಟ್ ಮೆಹಂಜೋದಾರ ಎಂದರೆ ಮಡಿದವರ ದಿಬ್ಬ ಮತ್ತು ಮೃತಗಳ ದಿಬ್ಬ ಎಂದು ಕರೆಯಬಹುದು ನಾವು. 13ನೇ ಪ್ರಶ್ನೆ, ಬುದ್ಧನ ಮೊದಲನೇ ಹೆಸರೇನು. ಸಿದ್ಧಾರ್ಥ. 14 ಮೈಸೂರಿನ ಹುಲಿ ಎಂದು ಯಾರನ್ನು ಕರೀತಾರೆ. ಟಿಪ್ಪು ಸುಲ್ತಾನ್ನ ಮೈಸೂರಿನ ಹುಲಿ ಎಂದು ಕರೀತಾರ್ರಿ. 15 ಚೌತ್ ಎಂದರೇನು. ಚೌತ್ ಎಂದರೆ ಮರಾಠರ ಇತರ ರಾಜ್ಯಗಳಿಂದ ಸಂಗ್ರಹಿಸಿದ ಶೇಕಡಾವಾರು 25% ಕಂದಾಯವನ್ನು ಅಂತಾರೆ ಚೌತ್ ಎಂದು ಕರೀತಾರ್ರಿ. ತದನಂತರ INA ವಿಸ್ತರಿಸಿ ಬರೆಯಿರಿ ಕೇಳಾರ, ಬರೀರಿ. ತದನಂತರ ಮುಂದಿನ ಪ್ರಶ್ನೆ ನೋಡೋಣ. 17ನೇ ಪ್ರಶ್ನೆ ರೀ, ಭಾಗ ಬಿ ಒಳಗ ಇವೆ 2 ಅಂಕದ ಪ್ರಶ್ನೆಗಳಿರ್ತಾವ. 8 ಬರೆಯುತ್ತೆ. ನಿಯೋಲಿಥಿಕ್ ಎಂದರೆ ಹೊಸ ಶಿಲಾಯುಗ ಎಂದರ್ಥ ರೀ. 18 ವರ್ಧಮಾನರ ಶ್ರೀರತ್ನಗಳ ಬರೆಯಿರಿ ಅಂತ ಹೇಳಾರ. ಅದರೊಳಗೆ ಫಸ್ಟ್ ನೋಡ್ರಿ, ಸಮ್ಯಕ್ಕೆ ದರ್ಶನ ಮತ್ತು ಸಮ್ಯಕ್ಕೆ ಜ್ಞಾನ ಎಂಬುದನ್ನು ಆಗ್ಬೋದ್ರಿ. 19ನೇದು
ಸಂಗಮ ಯುಗದ ಯಾವುದಾದರೂ ಎರಡು ಪ್ರಸಿದ್ಧ ಕೃತಿಗಳನ್ನು ಹೆಸರಿಸಿ. ಸಂಗಮ ಯುಗದ ಯಾವುದಾದ್ರು ಎರಡು ಕೃತಿಗಳನ್ನು ಫಸ್ಟ್ ಒನ್ ಯಾವ್ದಾರ ಶಿಲಾಪದಿಕಾರಂ ಮತ್ತು ಮಣಿಮೇಗಲೈ ಎರಡನ್ನ ಆಗ್ಬೋದು ರೀ. ತದನಂತರ 20ನೇ ಕೈಲಾಸನಾಥ ದೇವಾಲಯವನ್ನು ನಿರ್ಮಿಸಿದವರು ಯಾರು ಮತ್ತು ಎಲ್ಲಿ ಅಂತ ಕೇಳಿದಾರ. ಕೈಲಾಸನಾಥ ದೇವಾಲಯ ನಿರ್ಮಿಸಿದರು ಕೃಷ್ಣ 1ನೇ ಕೃಷ್ಣ ದೇವಸ್ಥಾನ. ಅದು ಎಲ್ಲಿ ಅಂದ್ರೆ ಎಲ್ಲೋರದಲ್ಲಿ ನಿರ್ಮಿಸ್ತಾರೆ. ದೆಹಲಿಯಲ್ಲಿ ಯಾವುದಾದ್ರೂ ಎರಡು ಪ್ರಸಿದ್ಧ ಮೊಘಲರ ಸ್ಮಾರಕಗಳನ್ನು ತಿಳಿಸಿರಿ ಅಂತಾರ. ಯಾವುದಂದ್ರೆ ಕೆಂಪು ಕೋಟೆ ಆಗಿರ್ಬೋದು ಮತ್ತು ಕುತುಬ್ ಮಿನಾರ್ ಎರಡನ್ನು ಆಗಿರ್ಬೋದು ಆಗ್ಯಾವ್ರಿ. 22ನೇ ಪ್ರಶ್ನೆ ರೀ, ಮಧ್ವಾಚಾರ್ಯರ ಸ್ಥಾಪಿಸಿದ ಯಾವುದಾದ್ರೂ ಎರಡು ಮಠಗಳನ್ನು ಹೆಸರಿಸಿ ಅಂತ ಹೇಳ. ಒಂದು ಉಡುಪಿಯ ಅಷ್ಟಮಠಗಳು ಮತ್ತು ಉತ್ತರಾದಿ ಮಠ, ಎರಡು ಮಠಗಳನ್ನು ಇವರ ಮಧ್ವಾಚಾರ್ಯ ಸ್ಥಾಪನೆ ಮಾಡ್ತಾರೆ. 23ನೇ ಪ್ರಶ್ನೆ, ಯಾವುದಾದ್ರೂ ಎರಡು ಪ್ರಮುಖ ಸೂಫಿ ಪಂಥಗಳ ಹೆಸರಿಸಿ. ಯಾವ್ರಿ? ಫಸ್ಟ್ ಒನ್ ಯಾವ್ದು ಬರುತ್ತೆ ಅಂದ್ರೆ ಚಿತ್ತಿ ಪಂಥ ಮತ್ತು ಸಹಸ್ರವರ್ಧಿ ಪಂಥ ಎರಡು ಪಂಥಗಳನ್ನು ಬರ್ತಾವ. 24ನೆಯ ಪ್ರಶ್ನೆ, ರೈತಬಾರಿಯ ಪದ್ಧತಿ ಎಂದರೇನು? ರೈತನೇ ಭೂಮಿಯನ್ನು ಒಡೆಯನಾಗಿ ನೇರವಾಗಿ ಸರ್ಕಾರಕ್ಕೆ ಕಂದಾಯ ಪಾವತಿಸುವುದು. ಅಂದರೆ ರೈತನ ಏನು ಮಾಡ್ತಾನ ಸರ್ಕಾರಕ್ಕೆ ಕಂದಾಯ ನೀಡುವ ಪದ್ಧತಿಯನ್ನ ಏನು ಮಾಡ್ತಾನ ಕಂದಾಯ ಪದ್ಧತಿ ಎಂದು ಕರೆಯುವರ್ರಿ ರೈತಬಾರಿ ಪದ್ಧತಿ ಎನ್ನಬಹುದ್ರಿ. ತದನಂತರ 25ನೇ ಪ್ರಶ್ನೆ, ಭಾರತದ ಪೋರ್ಚುಗೀಸರ ಅವನತಿಗೆ ಯಾವುದಾದರೂ ಎರಡು ಕಾರಣಗಳನ್ನು ಬರೆಯಿರಿ. ಫಸ್ಟ್ ಒನ್, ಪೋರ್ಚುಗೀಸರ ಧಾರ್ಮಿಕ ಅಸಹಿಷ್ಣುತೆ ಮತ್ತು ಅವರ ದುರ್ಬಲ ನೌಕಾಪಡೆ ಎಂದು ತಿಳಿಬಹುದ್ರಿ. ತದನಂತರ 26ನೇ ಪ್ರಶ್ನೆ, ಸ್ವಾಮಿ ವಿವೇಕಾನಂದರ ಪ್ರಕಟಿಸಿದ ಪತ್ರಿಕೆಗಳನ್ನು ಹೆಸರಿಸಿ. ಸ್ವಾಮಿ ವಿವೇಕಾನಂದರ ಪ್ರಕಟಿಸಿದ ಪತ್ರಿಕೆ ಯಾವುದಂದ್ರೆ ಫಸ್ಟ್ ಒನ್ ಪ್ರಬುದ್ಧ ಭಾರತ ಮತ್ತು ಉದ್ಯೋಗಬಂಧನ ಎರಡನ್ನ ಸ್ವಾಮಿ ವಿವೇಕಾನಂದರ ಪ್ರಕಟಿಸಿದ ಪತ್ರಿಕೆಗಳಾಕವ. 27ನೇ ಪ್ರಶ್ನೆ, ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮದ ತತ್ಕ್ಷಣಕ್ಕೆ ಕಾರಣ ಯಾವ ಕೇಳಿದಾರ. ಫಸ್ಟ್ ಒನ್ ಯಾವುದಂದ್ರೆ ಹೊಸ ಎನ್ಫೀಲ್ಡ್ ರೈಫಲ್ಗಳನ್ನು ಕಾಡತಸುಗಳಿಗೆ ಏನು ಮಾಡ್ತಾರೆ ರೈಫಲ್ಗಳನ್ನ ಬಿಡುಗಡೆ ಮಾಡ್ತಾರೆ. ಹಂದಿ ಮತ್ತು ಅದಕ್ಕೆ ಏನು ಮಾಡ್ತಾರೆ ಅಂದ್ರೆ ಹಸುವಿನ ಕೊಬ್ಬನ್ನು ಲೇಪನೆ ಮಾಡಿರ್ತಾರೆ. ಸ್ವಾತಂತ್ರ್ಯ ಸಂಗ್ರಾಮದ ತತ್ಕ್ಷಣ ಕಾರಣವಾಗಿರ್ತದೆ ಅದು. 28ನೇ ಪ್ರಶ್ನೆ ರೀ, ಶಿವಪ್ಪ ನಾಯಕ ಶಿಸ್ತು ಪ್ರಕಾರ ಎರಡು ಭೂ ವರ್ಗೀಕರಣ ಹೆಸರಿಸಿ. ಯಾವ ಎರಡು ಅಂದ್ರೆ ಭೂ ವರ್ಗೀಕರಣ ಒಂದು ಫಸ್ಟ್ ಭೂ ವರ್ಗೀಕರಣಗಳು ಯಾವ್ಯಾವಂದ್ರೆ ವರ್ಗೀಕರಣ ಹೆಸರಿಸಿ ಅಂತ ಹೇಳ್ಯಾರ. ಸರಿ, ಇದೊಂದು ಕ್ವಶನ್ ನೋಡ್ಕೊರಿ ನೀವು. ಅದೇ ರೀತಿ 29ನೇ ಪ್ರಶ್ನೆ, GVP ಸಮಿತಿ ಯಾರಾದರೂ ಇಬ್ಬರು ಸದಸ್ಯರನ್ನು ತಿಳಿಸಿರಿ. ಯಾರ? ಜವಾಹರ್ಲಾಲ್ ನೆಹರು ಮತ್ತು ವಲ್ಲಭಾಯಿ ಪಟೇಲ್ ಎಂಬುದನ್ನು ಇಲ್ಲಿ ನಾವು ತಿಳಿಬಹುದು. ಅದೇ ರೀತಿ ನಮ್ಮ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಆಗ ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿರಿ ನಮಗೆ. ಭಾಗ ಸಿ ಬಳಗರಿ 6, ಈ ಕೆಳಗಿನ ಯಾವುದಾದ್ರೂ ಎರಡು ಪ್ರಶ್ನೆಗಳಿಗೆ ಪ್ರತಿಬಂಧಕ್ಕೂ 15ರಿಂದ 20 ವಾಕ್ಯಗಳಲ್ಲಿ ಉತ್ತರಿಸಿ. ಇಲ್ಲಿ 5 ಮಾರ್ಕ್ಸಿಗೆ 2 ಬರೀ ಎತ್ತಿದಾರ, 4 ಕೊಟ್ಟಿರ್ತಾರ. ಇದ್ರೊಳಗೆ 4 ಹೊಡ್ರೆ 2 ಅಂದ್ರೂ ಫಿಕ್ಸ್ ಆಗ್ತಾವ್ರಿ ನಾಳೆ ಎಕ್ಸಾಮ್ದಾಗ. 30, ಭಾರತದ ಇತಿಹಾಸದ ಮೇಲೆ ಭೌಗೋಳಿಕ ಪ್ರಭಾವವನ್ನು ಸಂಕ್ಷಿಪ್ತವಾಗಿ ಬರೆಯಿರಿ. ಭಾರತದ ಇತಿಹಾಸದ ಮೇಲೆ ಭೌಗೋಳಿಕ ಪ್ರಮಾಣ ಕೃಷಿ, ವ್ಯಾಪಾರ ಮತ್ತು ನಾಗರಿಕತೆಯ ಬೆಳವಣಿಗೆಯನ್ನು ನಿರ್ಧರಿಸುವ ನಿಯಮಗಳು ಇಲ್ಲಿ ಕಂಡು ಬರ್ತಾವ. ಅದೇ ರೀತಿ ಈ ನಿಯಮದಲ್ಲಿ ಭೌಗೋಳಿಕ ಪ್ರಭಾವವನ್ನು ನೋಡಿದಾಗ ನಾವು ಭಾರತದಲ್ಲಿ ಪ್ರಭಾವವನ್ನು ನೋಡಿದಾಗ ಇಲ್ಲಿ ಭಾರತದ ಉತ್ತರದಲ್ಲಿ ಹಿಮಾಲಯ ಪರ್ವತಗಳನ್ನು ನೋಡ್ಬೋದು. ಶೀತ ಮಾರುತಗಳು ಕಂಡು ಬರ್ತಾವ. ಇಲ್ಲಿ ನದಿಯ ನೀರನ್ನು ಜಾಸ್ತಿ ಒದಗಿಸ್ತಾವ. ಇಲ್ಲಿ ಹಿಮಾಲಯ ಕರೆಗೆ ನೀರಾಗ್ತಾವ. ಇಲ್ಲಿಂದ ನದಿಗಳು ಯಾವ ಸ್ಟಾರ್ಟ್ ಆಕಾವ ಅಂದ್ರೆ ಹಿಮಾಲಯ ನೀರಾದ್ಮೇಲೆ ಸಿಂಧು ಮತ್ತು ಗಂಗಾ ಬಯಲು ಪ್ರದೇಶ ನಾಗರಿಕತೆಯನ್ನು ಬೆಳೆಯಲು ಕಾರಣವಾಗ್ತದೆ. ತದನಂತರ ನದಿ ಮತ್ತು ಕೃಷಿ ಪಾಯಿಂಟ್ಸ್ ಆಗಿ ಬರೀಬೇಕ್ರಿ. ಭೌಗೋಳಿಕ ಪ್ರಭಾವ ಅಂದ್ರೆ ಪಾಯಿಂಟ್ಸ್ ಆಗಿ ಬರೀಬೇಕಾ. ನದಿಗಳು ಮತ್ತು ಕೃಷಿಗಳನ್ನು ಇಲ್ಲಿ ಪಾಯಿಂಟ್ಸ್ ಆಗಿ ಬರೀರಿ. ತದನಂತರ ಸೆಕೆಂಡ್ ಒನ್ ಪಾಯಿಂಟ್ಸ್ ಕರಾವಳಿ ತೀರಗಳು ಮತ್ತು ವ್ಯಾಪಾರಗಳನ್ನು ನೋಡ್ಬೋದು. ತದನಂತರ ನೈಸರ್ಗಿಕ ಸಂಪನ್ಮೂಲ ಮತ್ತು ಆರ್ಥಿಕತೆಗಳನ್ನು ನೋಡ್ಬೋದು. ಈ ಪಾಯಿಂಟ್ ಒಳಗೆ ಆ್ಯಡ್ ಮಾಡಿ ಬರ್ತಿದ್ದೆ ಆದರೆ ನಿಮ್ಗೆ ಗರಿಷ್ಠ ಅಂಕಗಳನ್ನು ದೊರೆಯಲು ಅತಿ ಹೆಚ್ಚಿನ ಅಂಕಗಳನ್ನು ಕೊಡಬಹುದ್ರಿ. ತದನಂತರ 31 ಸಿಂಧು ನಾಗರಿಕತೆ ನಗರ ಯೋಜನೆಗಳನ್ನು ಬರಿಬೇಕು. ಇಲ್ಲಿ ಸಿಂಧು ನಾಗರಿಕತೆ ಯಾವ ರೀತಿ ಇತ್ತು, ಸಿಂಧು ನಾಗರಿಕತೆಯ ಇಲ್ಲಿ ಚರಂಡಿ ವ್ಯವಸ್ಥೆ ಯಾವ ರೀತಿ ಇತ್ತು, ನಗರದ ಯೋಜನೆ ಎತ್ತರ, ಕೋಟೆಯ ಭಾಗಗಳ ಯಾವ ರೀತಿ ಇದ್ದು ಎಂಬುದನ್ನು ವಿಂಗಡಣೆ ಮಾಡಿರಿ. ಮನೆ ಕಟ್ಟಡಗಳ ಯಾವ ರೀತಿ ಇದ್ದವು,
ಅದೇ ರೀತಿ ಒಳಚರಂಡಿ ವ್ಯವಸ್ಥೆ ಯಾವ ರೀತಿ ಮಾಡಿದರು, ಮೊಹೆಂಜೋದಾರೊದಲ್ಲಿ ಸ್ಥಾನದ ಕೊಳ, ಸಾರ್ವಜನಿಕ ಸ್ಥಾನದ ಕೊಳ ಮತ್ತು ಧಾನ್ಯ ಗೋದಾಮುಗಳನ್ನು ಯಾವ ರೀತಿ ಕಂಡು ಬಂದವು ಎಂಬುದನ್ನು ಬರೆಯಿರಿ. ತದನಂತರ 32ನೆಯ ಪ್ರಶ್ನೆ, ತಾಳಿಕೋಟಿ ಕದನ ಕಾರಣ ಮತ್ತು ಪರಿಣಾಮಗಳನ್ನು ಬರೆಯಿರಿ. ತಾಳಿಕೋಟಿ ಯಾವ ಕಾರಣದಿಂದ ಮತ್ತು ಯಾವ ಪರಿಣಾಮದಿಂದ ಅಂತ್ಯವಾಯಿತು ಎಂಬುದನ್ನು ಇಲ್ಲಿ ಹೇಳ್ಕೊತೇವೆ. ಕೋಟೆಯ ಕದನ ಸಂಕ್ಷಿಪ್ತವಾಗಿ ಹೇಳ್ತೀನಿ. ಕದನವು ವಿಜಯನಗರ ಸಾಮ್ರಾಜ್ಯದ ಪತನಕ್ಕೆ ಕಾರಣವಾಗಲು ಕಾರಣ ಎಂದರೆ ವಿಜಯನಗರ ಸಾಮ್ರಾಜ್ಯದ ಸಂಪತ್ತು ಮತ್ತು ವೈಭವವನ್ನು ದಕ್ಕನಿಯ ಸುಲ್ತಾನ ಅಶ್ವಯಿಗೆ ಕಾರಣ ಆಯಿತು. ತದನಂತರ ರಾಮರಾಯನ ಆಡಳಿತದಲ್ಲಿ ಹಸ್ತಕ್ಷೇಪ ನೀತಿಯ ಸುಲ್ತಾನನ ನಡುವೆ ಒಗ್ಗಟ್ಟನ್ನು ಮೂಡಿಸಿತ್ರಿ. ತದನಂತರ ಸುಲ್ತಾನರು ತಮ್ಮ ಹೇಳಿಕೆಯ ಭಿನ್ನಾಭಿಪ್ರಾಯವನ್ನು ಮರೆತು ವಿಜಯನಗರದ ವಿರುದ್ಧ ಮೈತ್ರಿ ಮಾಡ್ತಾರೆ, ಅಂದ್ರೆ ಒಪ್ಪಂದ ಮಾಡ್ಕೊತಾರೆ. ಪರಿಣಾಮ, ಯಾವ ಪರಿಣಾಮ? ವಿಜಯನಗರ ಸಾಮ್ರಾಜ್ಯ ಸಂಪೂರ್ಣವಾಗಿ ನಾಶವಾಯಿತು ಮತ್ತು ಅದರ ರಾಜಧಾನಿ ಹಂಪಿಯ ಲೂಟಿಗೆ ಒಳಗಾಯಿತು. ಈ ಹಂಪಿ ಇದ್ದನ್ನು ನೋಡ್ರಲ್ಲ, ಹಾಳಂಪಿ ಇದ್ದಾರ, ಇದು ವಿಜಯನಗರ ಸಾಮ್ರಾಜ್ಯ ಸಂಪೂರ್ಣವಾಗಿ ನಾಶ ಮಾಡ್ತಾರ್ರಿ. ತಾಳಿಕೋಟೆ ಕದನದಿಂದ ಸಂಪೂರ್ಣವಾಗಿ ನಾಶ ಮಾಡ್ತಾರೆ. ಈ ಕದನದಲ್ಲಿ ವಜ್ರ ವೈಡೂರ್ಯಗಳನ್ನು ಸತತವಾಗಿ 7 ದಿನಗಳ ಬಂಗಾರ ವೈಡೂರ್ಯಗಳನ್ನು ಸುಲ್ತಾನರು ಒಯ್ತಾರ ಎಂಬುದನ್ನು ಇಲ್ಲಿ ತಾಳಿಕೋಟೆ ಕದನದಿಂದ ಎಲ್ಲವನ್ನು ಹಂಪಿಯನ್ನು ಹಾಳು ಹಚ್ಚಿದ್ದಾರೆ. ದಕ್ಷಿಣ ಭಾರತ ರಾಷ್ಟ್ರೀಯ ಶಕ್ತಿ ಸಮತೋಲನ ಬದಲಾಯಿಸಿದೆ. ಈ ಸುಲ್ತಾನರ ಪ್ರಾಬಲ್ಯ ಹೆಚ್ಚಾಗ್ತದೆ. ತದನಂತರ ದಕ್ಷಿಣ ಭಾರತ ಶ್ರೀಮಂತ ಕಲೆ ಮತ್ತು ಸಂಸ್ಕೃತಿಗೆ ದೊಡ್ಡ ಹೊಡೆತ ಬೀಳ್ತದೆ. ಆ ಕಾರಣದಿಂದ ತಾಳಿಕೋಟೆದ ಪರಿಣಾಮಗಳನ್ನು ಭಾಳ ಅದಾವ್ರಿ ಹೇಳಕ್ಕೆ ಹೋದ್ರೆ. ಇಷ್ಟನ್ನು ನೀವು ಎಕ್ಸಾಮ್ ಬರೆದ್ರೆ ನಿಮ್ಮ ಎಕ್ಸಾಮ ಬೆಂಕಿ ಆಗ್ತದೆ. ಅದೇ ರೀತಿ 34ನೇ ಭಾಗ ಡಿ ನೋಡ್ರಿ. ಭಾಗ ಡಿ ಒಳಗ ಇಲ್ಲಿ 10 ಮಾರ್ಕ್ಸ್ ಕ್ವಶನ್ಗಳನ್ನು 2 ದಾವ. ಎಷ್ಟನ್ನು ಬರಿಬೇಕಂದ್ರಿ 2 ಬರಿಬೇಕಾ? 4 ಕೊಟ್ಟಿರ್ತಾರೆ 2. ಗುಪ್ತರ ಕಾಲದ ಭಾರತದ ಇತಿಹಾಸ ಸುವರ್ಣಯುಗ ಎಂದು ಏಕೆ ಕರೀತಾರ ಎಂಬುದನ್ನು ಬರೀರಿ. ಅಲ್ಲಾವುದ್ದೀನ್ ಖಿಲ್ಜಿಯ ಸಾಧನೆಗಳನ್ನು ವಿವರಿಸಿರಿ. ಸರ್ ಎಂ ವಿಶ್ವೇಶ್ವರಯ್ಯನವರ ಆಧುನಿಕ ನಿರ್ಮಾತೃ ಮೈಸೂರು, ಇವರ ಬಗ್ಗೆ ಜಾಸ್ತಿ ವಿವರಣೆ ಮಾಡ್ರಿ. ಇವರು ನೋಡಕ್ಕೆ ಬೆಂಕಿದಾರ. ಅಲ್ಲಾವುದ್ದೀನ್ ಖಿಲ್ಜಿಯ ಸಾಧನೆಗಳನ್ನು ನಿಮ್ಗೆ ನಾನು ಲಾಸ್ಟಕ್ಕೆ ನೋಡ್ತೀನಿ ರೀ. ಅದೇ ರೀತಿ ಭಾರತದ ರಾಷ್ಟ್ರೀಯ ಚಳವಳಿಯ ಮಹಾತ್ಮ ಗಾಂಧಿ ಪಾತ್ರವನ್ನು ಚರ್ಚಿಸಿ ಅಂತ ಹೇಳಿದಾರ, ಅದನ್ನು ಚರ್ಚಿಸ್ರಿ. ತದನಂತರ 10 ಮಾರ್ಕ್ಸ್ ನೀವು ನೋಡ್ಕೋರಿ, ಯಾಕಂದ್ರೆ ಅದು ಡೆಪ್ತ್ ಆಗಿರ್ತದೆ. ಆ ಕಾರಣದಿಂದ ಹೇಳ್ಬೇಕಂದ್ರೆ ಮತ್ತು ಟೈಮಿಂಗ್ ಜಾಸ್ತಿ ಇರ್ತದೆ. ಅದೇ ರೀತಿ ಈಗ ಕಾಲಾನುಕ್ರಮದಲ್ಲಿ ಕಾಲಾನುಕ್ರಮದಲ್ಲಿ ಯಾವುದು ಬರ್ತದೆ? ಫಸ್ಟ್ ಕಾಲಾನುಕ್ರಮದಲ್ಲಿ 38ನೇ ಪ್ರಶ್ನೆ ರೀ. ಕೆಳಗಿನ ಘಟನೆ ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತ ಹೇಳಿದಾರೆ. ಇದು ಫಸ್ಟ್ ಒಂದು ಯಾವಾಗ ಬುದ್ಧನ ಜನ್ಮ ಬರ್ತದೆ. ಸೆಕೆಂಡ್ ಉತ್ತರ ಮೇರೂರು ಶಾಸನ ಬರ್ತದೆ ರೀ. ಥರ್ಡ್ ಒನ್ ವುಡ್ ವರದಿ ಬರ್ತದೆ. ಫೋರ್ತ್ ಒನ್ ಬಟ್ ಈ ಅಲೈನ್ ಸ್ಮರನ್ ಇದು ಬರ್ತದೆ. ವಿಡಿಯೋ ಕಂಪ್ಲೀಟಾಗಿ ನೋಡ್ರೆ ಮಾತ್ರ ತಿಳಿತೈತ್ರಿ, ಯಾಕಂದ್ರೆ ನಾನು ಇಲ್ಲಿ ಕಾಲಾನುಕ್ರಮದಲ್ಲಿ ಮಾರ್ಕ್ ಮಾಡಿಲ್ಲ. ಆ ಕಾರಣದಿಂದ ಕನ್ಫ್ಯೂಸ್ ಆಗ್ತದೆ. ಇಲ್ಲಿ ಇಂಪಾರ್ಟೆಂಟ್ ಕ್ವಶನ್ ಏನಂದ್ರೆ 10 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ ಯಾವುದಂದ್ರೆ ಇದು ಮ್ಯಾಪ್ ರೀ. ಮ್ಯಾಪ್ ಒಳಗೆ ಹರಪ್ಪ, ಬದಾಮಿ, ಹಳೆಬೀಡು, ಮೇರತ್, ದಂಡಿ ಇವ ಪಿಕ್ಸ್. ಹರಪ್ಪನ 8-9 ಸಲ ಕೇಳ್ಯಾನ್ರಿ. ಆ್ಯನ್ಯುವಲ್ ವಾರ್ಷಿಕ ಎಕ್ಸಾಮ್ದಾಗ ಹರಪ್ಪ ಕೇಳ್ಯಾನ, ದಂಡಿ ಕೇಳ್ಯಾನ, ಬದಾಮಿ ಕೇಳ್ಯಾನ, ಮೇರತ್ ಕೇಳ್ಯಾನ, ಹಳೆಬೀಡು ಅಷ್ಟೂ ಕೇಳಿದ್ದಾನೆ. ಯಾಕಂದ್ರೆ ಒಂದು ವರ್ಷ ರಿಪೀಟೆಡ್ 15 ಅವರೇ 15 ಮಾಡ್ರಿ ಅಂದ್ರೆ 10 ಮಾರ್ಕ್ಸ್ ಫಿಕ್ಸ್ ರೀ. ಇದರ ಬಗ್ಗೆ ವಿವರಣೆ ಮಾಡ್ರಿ. ಹರಪ್ಪ, ಬದಾಮಿ, ಹಳೆಬೀಡು, ಮೇರತ್ ಮತ್ತು ದಂಡಿ ಅಲ್ಲಿ ಯಾವ ಸಂಬಂಧ 2 ಪಾಯಿಂಟ್ ಬರ್ದಾರ. ನಿಮ್ಗೆ ಅಲ್ಲಿ 5 ಮಾರ್ಕ್ಸ್, ಇಲ್ಲಿ ಮ್ಯಾಪ್ ಒಳಗೆ ಗುರುತಿಸ್ರೆ 5 ಮಾರ್ಕ್ಸ್ ಸ್ಕೋರ್ ಮಾಡೋಕೆ ಅನುಕೂಲ ಆಗ್ತದೆ. ಅದಕ್ಕೆ ನಾವು ಹೇಳಿದ್ದು ಥ್ಯಾಂಕ್ ಯು ಆಲ್. ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಆಲ್ ದ ಬೆಸ್ಟ್ ನಾಳೆ ಎಕ್ಸಾಮ್ಗೆ.